ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ತ್ಯಾಗ, ಪವಿತ್ರ ಜೀವನ ಮತ್ತು ಆನಂದಾನುಭವ ಇವು ಮೂರು ಹೊಂದಿಕೊಂಡು ಸಾಗ್ತಿರ್ತವೆ. ತ್ಯಾಗ ಬಹಳ ಮಹತ್ವದ್ದು. ನಮ್ಮ ಜೀವನ ಪವಿತ್ರವಾಗಬೇಕಾದರೆ, ನಮ್ಮ ಜೀವನ ಆನಂದಪೂರ್ಣವಾಗಬೇಕಾಗಿತ್ತು ಅಂದರೆ ತ್ಯಾಗಕ್ಕೆ ನಾವು ಅವಕಾಶ ಕೊಡಬೇಕಾಗ್ತದೆ. ಈಗ ಸೂರ್ಯ ಅದಾನೆ. ಸೂರ್ಯ ತನ್ನ ಕಾವು ಅದರ ಬೆಳಕ ಎಲ್ಲವನ್ನ ನಮ್ಮ ಜಗತ್ತಿನ ಸುತ್ತಮುತ್ತ ಎಲ್ಲ ಕಡೆ ಹರಡುತ್ತಾನೆ. ಸೂರ್ಯನಿಂದ ಉಷ್ಣತೆ ಬರ್ತದೆ, ಪ್ರಕಾಶ ಬರ್ತದೆ. ಎಷ್ಟು ದೂರ? 15 ಕೋಟಿ ವರ್ಷ, 15 ಕೋಟಿ ಕಿಲೋಮೀಟರ್, 15 ಕೋಟಿ. ಅಷ್ಟು ದೂರಿಂದ ನಮಗೆ ಬಂದು ತಲುಪಬೇಕಲ್ಲ. ಅಲ್ಲಿ ಕೂತು ನಮಗೆ ಉಷ್ಣತೆ ಕೊಡ್ತಾ ಇದ್ದಾನ ಸೂರ್ಯ, ಕೊಡ್ತಾ ಇದ್ದಾನ. ಇದು ಬಹಳ ಮಹತ್ವ. ನಮ್ಮಿಂದ ಯಾವ ನಿರೀಕ್ಷೆನೂ ಇಲ್ಲ, ಆದರೆ ಕೊಡ್ತಾ ಇದ್ದಾನೆ. ನಾವೇನು ಸೂರ್ಯ ಬಂದ ಕೂಡಲೇ ಇಷ್ಟೆಲ್ಲ ಕೊಡ್ತೀಯಪ್ಪ, ನಮ್ಮ ಬದುಕೆಲ್ಲ ನಿನ್ನ ಉಷ್ಣತೆಯ ಮ್ಯಾಲೆ, ನಿನ್ನ ಪ್ರಕಾಶದ ಮ್ಯಾಲೆ ನಿಂತದ. ನೀನು ಉಷ್ಣತೆ ಕೊಡೋದರಿಂದಲೇ ಇವು ಸಾಗರಗಳು ಕಾಯ್ತಾವ. ಆಕಾಶದ ಎತ್ತರಕ್ಕೆ ಮುಗಿಲುಗಳು ಹೋಗ್ತಾವ. ಇಡೀ ಭೂಮಂಡಲದೊಳಗೆಲ್ಲ, ಭೂಮಂಡಲದ ಮ್ಯಾಲೆಲ್ಲ ಸಂಚರಿಸ್ತಾವ. ನೀರು ಮಾಡ್ತಾವ. ಇದಕ್ಕೆಲ್ಲ ಕಾರಣ ನೀನು ಸೂರ್ಯನೇ. ನಿನಗೆ ನಮಸ್ಕಾರ ಅಂತ ಯಾರೂ ಹೇಳಿಲ್ಲ, ಹೇಳಬೇಕಾಗೇನೂ ಇಲ್ಲ. ಹೇಳಿದರೂ ಸರಿ ಪ್ರಕಾಶ ಬಂದೇ ಬರ್ತದೆ, ಹೇಳದಿದ್ದರೂ ಸರಿ ಪ್ರಕಾಶ ಬಂದೇ ಬರ್ತದೆ. ಎಂಥ ಅದು ಅನಿರೀಕ್ಷಿತ ತ್ಯಾಗ. ಇದು ಭೌತ ತ್ಯಾಗ ಅಂತ. ಭೌತ ವಿಶ್ವದಲ್ಲೂ ಕೂಡ ತ್ಯಾಗ ಹೀಗೆ ಸಾಕ್ತಾ ಇರ್ತದೆ. ಅದರ ಮೇಲೆ ಜಗತ್ತು ಬದುಕ್ತಾ ಇರ್ತದೆ, ಜೀವ ಜಗತ್ತು. ಹೇಳಿ, 4 ದಿವಸ ಸೂರ್ಯ ಬರದೇ ಇದ್ರೆ ಏನಾದೀತು? ಏನಾದೀತು? ಜಗತ್ತು ಶೂನ್ಯವಾಗ್ತದೆ, ಜೀವ ಜಗತ್ತು. ಆತ ಎಷ್ಟು ತನ್ನ ಶಕ್ತಿಯನ್ನು ಹೀಗೆ ಧಾರೆ ಧಾರೆಯಾಗಿ ಎರಿತಾ ಇದ್ದಾನ, ಹರಿಸ್ತಾ ಇದ್ದಾನ. ಅದನ್ನು ನಾವು ಸ್ವೀಕರಿಸ್ತೇವೆ. ಒಂದು ಸಸ್ಯದಲ್ಲಿ ಸವಿ ಹಣ್ಣಾಗಿದ್ದರೆ ಸೂರ್ಯ ಕಾರಣ. ಒಂದು ಎಲೆ ಕೆಲಸ ಮಾಡ್ತಾ ಇದ್ರೆ ಸೂರ್ಯ ಕಾರಣ. ಒಂದು ಹೂವ ಮುಖ ಬಿಚ್ಚಿದ್ರೆ ಸೂರ್ಯ ಕಾರಣ. ಭೂಮಿ ಹೀಗೆ ಆಗಿದ್ರೆ ಇದಕ್ಕೆ ಸೂರ್ಯ ಕಾರಣ. ಇಷ್ಟೆಲ್ಲ ನಡೀತಾ ಇದೆ. ಆದರೆ ನಮ್ಮಿಂದ ಏನೂ ಅವನಿಗೆ ನಿರೀಕ್ಷೆ ಇಲ್ಲ, ಯಾವ ನಿರೀಕ್ಷೆನೂ ಇಲ್ಲ. ಬರೀ ನಾವು ಸೂರ್ಯ ಇಷ್ಟು ಮಾಡ್ತಾನ ಅಂತ ಅನ್ನಕ್ಕೆ ತಯಾರಿಲ್ಲ. ನಾವು ಎಲ್ಲ ಬರೋದು ಸೂರ್ಯ ಕೇಂದ್ರಿತ ಜಗತ್ತು ಜೀವನ. ಆದ್ದರಿಂದಲೇ ಭಾರತ ದೇಶದೊಳಗೆ ಅಷ್ಟೇ ಅಲ್ಲ, ಹೊರದೇಶದಲ್ಲೂ ಸಹಿತ ಸೂರ್ಯನನ್ನು ಆರಾಧಿಸಿದರು.
ಎಲ್ಲ ನಿನ್ನಿಂದ. ಕಣ್ಣಿನ ಸೌಂದರ್ಯ, ಮನಸ್ಸಿನ ಹೊಳಹ, ಬುದ್ಧಿಯ ತೇಜ, ಮೈಯ ಶಕ್ತಿ, ಸೌಂದರ್ಯ ಎಲ್ಲ ನಿನ್ನಿಂದ ಅಂತ ಕೊಂಡಾಡಿದರು. ಅಷ್ಟು ಸೂರ್ಯನಿಂದ ಬರುತ್ತೆ. ಸೂರ್ಯ ಕೇಂದ್ರಿತ ಈ ಸಮಸ್ತ ಜಗತ್ತು. ಆತ ಇಲ್ಲ, ನಾವು ಯಾರೂ ಇಲ್ಲ. ಆದ್ದರಿಂದ ಸೂರ್ಯನಿಗೆ ದೇವ ಅಂತ ವರ್ಣಿಸಿದರು. ಮೊಟ್ಟ ಮೊದಲ ಮನುಷ್ಯ ಸೂರ್ಯನನ್ನ ದೇವ ಅಂತ ವರ್ಣಿಸಿದ. ಪ್ರತ್ಯಕ್ಷ ದೈವತ, ಪ್ರತ್ಯಕ್ಷ. ಇನ್ನ ನಮ್ಮ ಶಿಲೆಯೊಳಗಿರುವ ದೇವತೆಗಳು, ಅವೆಲ್ಲ ಗುಡಿಗಳಲ್ಲಿರುವ ದೇವತೆಗಳು ಬೇರೆ. ಇದು ಪ್ರತ್ಯಕ್ಷ. ಯಾರಿಗೇ ಇಲ್ಲ ಹೇಗೆ? ಜಗತ್ತಿಗೆಲ್ಲ ಒಂದೇ ಸೂರ್ಯ. ಆದ್ದರಿಂದಲೇ ಭಾರತೀಯರು ಪ್ರಾರ್ಥನಾ ಮಾಡಿದರು. ಮಾಡಲಿಲ್ಲ? ಎಂಥ ಸುಂದರ ಪ್ರಾರ್ಥನಾ ಮಾಡಿದರು. ಎಂಥ ಚಲೋ ಪ್ರಾರ್ಥನಾ ಮಾಡಿ. ಧೀಮಹಿ ಧೀಮಹಿ. ಅದ್ಭುತವಾದ ಪ್ರಾರ್ಥನೆ. ಅದು ಋಷಿಗಳು ಮಾಡಿದ ಪ್ರಾರ್ಥನೆ. ಸೂರ್ಯನನ್ನ ಕುರಿತಾದದ್ದು ಅಲ್ಲಿ ಬೇಡಿಕೊಳ್ಳುತ್ತಾರೆ, ನನ್ನ ಬುದ್ಧಿ ತೇಜಸ್ವಿಯಾಗಲಿ. ಓಂ ಭೂರ್ಭುವ ಸ್ವರಾಪೋ ಸ್ವರೋ ಓಂ ತತ್ ಸವಿತುರ್ವರೆಣ್ಯಂ. ಎಷ್ಟು ಚೆನ್ನಿಲ್ಲ? ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಎಲ್ಲ ಮ್ಯಾಲ ಕೆಳಗ ಮಧ್ಯ ಏನ್ ಜಗತ್ತದ ಎಲ್ಲ ಕಡೆ ದೇವ ಸೂರ್ಯ ದೇವ. ಸವಿತೋ ತತ್ ಸವಿತುರ್ವರೆಣ್ಯಂ ಭರ್ಗ. ಅವನಿಂದ ಹೊರಗೆ ಹರಿಯುವ ಪ್ರಕಾಶ ಎಂಥದು? ಎಂಥ ಪ್ರಕಾಶ! ಎಂಥ ಅದ್ಭುತವಾದ ಪ್ರಕಾಶ! ಧಿಯೋ ಯೋ ನಃ ಪ್ರಚೋದಯಾತ್. ಮಾಡಬೇಕು. ಅಂಥ ಬೆಳಕ ನಮ್ಮ ಶರೀರವನ್ನು ಪ್ರವೇಶ ಮಾಡಬೇಕು. ಅಂಥ ಬೆಳಕನ್ನು ನಮ್ಮ ಮನಸ್ಸು ಧ್ಯಾನಿಸಬೇಕು. ಅಂಥ ಬೆಳಕು ನಮ್ಮ ಬುದ್ಧಿಯನ್ನು ತೇಜಸ್ವಿಯಾಗಿಸಬೇಕು. ಅಷ್ಟು ಸಾಮರ್ಥ್ಯ ಸೂರ್ಯನಲ್ಲದ. ಎಲ್ಲೇನು ನಿಮ್ಮೆಲ್ಲರ ಮುಖದ ಮೇಲೆ ತೇಜ ಇದ್ರೆ ಸೂರ್ಯ. ಜಗತ್ತು ಇಷ್ಟು ಬಣ್ಣ ಬಣ್ಣಗಳಿಂದ ಅದ್ಭುತವಾಗಿ ಕಾಣ್ತಾ ಇದ್ರೆ ಸೂರ್ಯ ಎಷ್ಟು ಚೆನ್ನಾಗಿ. ಇಂಥ ಸೂರ್ಯ ದೇವ ಅಂತ ಆರಾಧಿಸಿದರು. ಆದರೆ ಯಾರ ಆರಾಧಿಸಲೇ ಬಿಡಲಿ, ಆದರೆ ಬರೋದೆಲ್ಲ ಸೂರ್ಯನಿಂದ. ಗೊತ್ತಾದರೂ ಸರಿ, ಗೊತ್ತಾಗದಿದ್ದರೂ ಸರಿ, ಎಲ್ಲವೂ ಸೂರ್ಯನಿಂದ. ಆದ್ದರಿಂದಲೇ ಸೂರ್ಯ ದೇವ. ಸೂರ್ಯನೇ ದೇವ ಜಗತ್ತಿಗೆ. ನಾವು ಒಪ್ಪಿದರೂ ಅಷ್ಟೇ, ಒಪ್ಪದೇ ಇದ್ದರೂ ಅಷ್ಟೇ. ದೇವ ಅಂದ್ರೇನು? ಯಾರು ಇಲ್ಲದೆ ಇದ್ದರೆ ನಾವು ಇರೋದಿಲ್ಲ, ಅದೇ ದೇವರು. ಅದು ದೇವರು. ಯಾರ ಬದುಕು ಸಂಪೂರ್ಣವಾಗಿ ಯಾರ ಮ್ಯಾಲ, ಎಲ್ಲರ ಬದುಕು ಯಾರ ಮ್ಯಾಲ ನಿಂತದೆ, ಅದು ದೇವರು.
ಅದೂ ದೇವ. ನಾನೊಬ್ಬ ಇರದಿದ್ರೆ ಏನು ಹಾನಿ ಇಲ್ಲ ಈ ಜಗತ್ತಿನಲ್ಲಿ. ತಾವೆಲ್ಲ ಇರದೇ ಇದ್ರೂ ಯಾವ ಹಾನಿ ಇಲ್ಲ. ಸೂರ್ಯ ಇಲ್ಲ. ಆದ್ದರಿಂದ ನೈಜ ದೇವ ಯಾರಾದರೂ ಇದ್ರೆ ಅದು ಸೂರ್ಯ, ಸವಿತೃ. ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಭರ್ಗಃ ದೇವಸ್ಯ ಭರ್ಗಃ ಧೀಮಹಿ. ಅವನ ಪ್ರಕಾಶವನ್ನು ನಾವು ಮನಸ್ಸಿನಲ್ಲಿ ಧ್ಯಾನಿಸ್ತೇವೆ. ಆತ ಪ್ರಚೋದನೆ ಕೊಡಲಿ, ನನಗೆ ಶಕ್ತಿಯನ್ನು ಕೊಡು, ನನಗೆ ಸಾಮರ್ಥ್ಯವನ್ನು ಕೊಡು, ನನ್ನ ಮೈಯಲ್ಲಿ ಸದಾ ಕಾವು ಇರಲಿ, ನನ್ನ ಮುಖದ ಮೇಲೆ ತೇಜಸ್ಸು ಇರಲಿ. ಹೇಗೆ ಬೇಡಿಕೊಳ್ಳೋದು ಹೇಗೆ? ಇದು ಸೂರ್ಯನಿಂದ ತ್ಯಕ್ತವಾಗಿ ಬಂದ ಪ್ರಕಾಶವೇ ನಮ್ಮನ್ನೆಲ್ಲ ರಕ್ಷಿಸ್ತಾ ಇರೋದು. ಅವನ ತ್ಯಾಗದ ಮೇಲೆ ಜಗತ್ತು ನಿಂತದೆ, ಜಗತ್ತೆಲ್ಲ ನಿಂತದೆ. ನಾವು ಅಂತೇವೆ, ಎಲ್ಲದಾನ ದೇವರು, ಎಲ್ಲದಾನ ದೇವರು ಅನ್ನೋದಿಲ್ಲ. ಎಲ್ಲೆಲ್ಲೂ ಇಲ್ಲ ದೇವರು. ಮತ್ತೆಲ್ಲ ಅದರ ಮೇಲೆ ಎಲ್ಲದ ಸಾಗರ ಅಂತ ಮೀನ. ಎಲ್ಲದ ಸಾಗರ, ನಾನೇ ಇರೋದು ಎಲ್ಲ ಅಂತ ಮೀನ. ಎಲ್ಲೇನು ಒಂದು ಸಾಗರದೊಳಗೆ ಒಂದು ಮೀನ ಈಜಾಡ್ತಿತ್ತು. ಒಳಗೆ ಒಂದು ಮುದಿ ಮೀನ ಬಂತು, ಅನುಭವಿ ಮೀನ. ನೋಡೋ, ನೀನು ಬದುಕ್ತಾ ಇದೆಯಲ್ಲ, ನಿನ್ನ ಸುತ್ತಮುತ್ತ ಅದ್ಭುತವಾದ ಸಾಗರ, ಅದನ್ನು ಒಂದಿಷ್ಟು ನೋಡುವಂತು. ಇಲ್ಲೆಲ್ಲಿ ಸಾಗರ, ಎಲ್ಲದ ಸಾಗರ, ನಾನಿರೋದು ಎಲ್ಲ ಅಂತ ಮೀನ ಇಷ್ಟ ಅಂದರೂ ಸಹಿತ ಸಾಗರ ಹಂಗಲ್ಲಪ್ಪ, ನಾನು ಅದೀನಿ ಅಂತ ಹೇಳಿಲ್ಲ, ಹೇಳೋದು ಇಲ್ಲ. ತಿಳಿದರೂ ಸರಿ, ತಿಳಿದಿದ್ದರೂ ಸರಿ, ಆದರೆ ಸಾಗರ ಸಾಗರ. ಹಾಗೆ ನಾವು ಮೀನುಗಳಿದ್ದಂಗೆ ಈ ವಿಶ್ವದೊಳಗೆ. ದೇವ ಅಂದರೆ ಬೆಳಕಿನ ಸಾಗರ, ಅಸ್ತಿತ್ವದ ಸಾಗರ. ಅಂಥಲ್ಲಿ ನಾವು ಬದುಕ್ತಾ ಇರೋದು. ನಮಗೆ ಗೊತ್ತಿರಲಿ, ಬೇಕಾರ ಬಿಡಲಿ, ಅದರ ಮೇಲೆ ಸತ್ಯದ ಅವಲಂಬನ ಇಲ್ಲ. ಎಂಥ ಅದ್ಭುತ! ಹೀಗೆ ಹೇಳೋ ಮನುಷ್ಯ ಸಂಪೂರ್ಣ ಇದರ ಮ್ಯಾಗ ಅವಲಂಬಿತ. ಹೇಳಿ, ನನ್ನ ದೇಹ ಇದರ ಜಗತ್ತಿನ ಮೇಲೆ ಅವಲಂಬಿತ, ಮನಸ್ಸು ಜಗತ್ತಿನ ಮೇಲೆ ಅವಲಂಬಿತ. ಅದು ಇಲ್ಲ, ನಾನಿಲ್ಲ. ಎಲ್ಲ ಬರೋದು ಭೂಮಿಯಿಂದ, ಆಕಾಶದಿಂದ ಅಲ್ಲವೇನು ಹೇಳಿ? ಎಲ್ಲ ಬರೋದು ಅಂದರೆ ಇಡೀ ಜಗತ್ತು ನಮಗೆ ಕೊಡ್ತಾದ, ನಾವು ಪಡಿತಾ ಇದ್ದೇವೆ. ಇದು ಅದರ ತ್ಯಾಗ. ಧರ್ಮ ಅಂದ್ರೇನು? ಯಾವುದರಿಂದ ನಾವು ಪಡಿತಾ ಇದ್ದೇವೆ ಅದನ್ನು ನೆನೆಸಿಕೊಳ್ಳೋದು ಧರ್ಮ. ನೆನೆಸೋ. ಭೂಮಿ ನಮಗೆ ಅನ್ನ ಕೊಟ್ಟರೆ ಭೂಮಿಯನ್ನು ನೆನೆಸೋದು, ಸ್ಮರಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು. ಹೇಳುವುದಿಲ್ಲೇನು? ತಾಯಿ ತಂದೆ ಇಷ್ಟೆಲ್ಲ ಕೊಟ್ಟಾರೆ,
ನೀನು ಕೃತಜ್ಞನಾಗಿರಬೇಕು ಅವರಿಗೆ ಅಂತ ಹೇಳ್ತೇವೆ. ಈ ಭೂಮಿಯಷ್ಟು ಕೊಟ್ಟದ ಎಲ್ಲ ಇರೋದು ಈ ಭೂಮಿಯಿಂದ. ಏನು ಧಾನ್ಯ, ಏನು ಹಣ್ಣು ಹಂಪಲುಗಳು, ಏನು ನೀರಿನ ಸಂಗ್ರಹ, ಎಷ್ಟು ಆಸರ, ಇಷ್ಟೆಲ್ಲ ಕೊಟ್ಟ ಈ ಜಗತ್ತು, ಭೂ ಜಗತ್ತದಲ್ಲ. ಇದನ್ನು ಸ್ಮರಿಸೋದು ಒಂದು ಕ್ಷಣ. ಅದಕ್ಕೆ ಧರ್ಮ ಪ್ರಜ್ಞಾ ಅಂತ ಕರೆಯೋದು. ಅದು ಧರ್ಮ. ಉಪಕೃತಿ ಭಾವ ಧರ್ಮ. ಇದು ಚೀನಾ ದೇಶದ ಧರ್ಮದ ವ್ಯಾಖ್ಯೆ. ಉಪಕೃತಿ ಭಾವ. ಎಷ್ಟು ಛಲೋ ಇಲ್ಲ. ಉಪಕಾರ ಸ್ಮರಣೆ ಮಾಡಬೇಕು ಮನುಷ್ಯ. ಉಪಕಾರ ಸ್ಮರಣೆ ಮಾಡಬೇಕು. ಚೀನಿ ದೇಶದಲ್ಲಿ ಹೇಳ್ತಾರೆ, ನೋಡು ಮನುಷ್ಯನೇ, ಯಾವ ಹೊನಲದಿಂದ ಅಥವಾ ಮಡುವಿನಿಂದ ನೀರ ಕುಡಿತೆ ಆ ಮಡುವನ್ನು ಸ್ಮರಿಸು. ಅದಕ್ಕೆ ಉಪಕಾರ ವ್ಯಕ್ತ ಮಾಡಿ ಹೋಗು. ಎಲ್ಲಿ ನೀರಡಿಸಿರ್ತೀಯಲ್ಲ ಅಲ್ಲಿ ಒಂದು ಕಪ್ ನೀರ ಭೂಮಿಯಾಗ ಸಿಕ್ತು ಅಂದರೆ, ಅಥವಾ ಒಂದು ಝರಿಯಲ್ಲಿ ನೀರು ಕುಡಿದ್ರೆ ಮರಿಬೇಡ ಝರಿಯನ್ನ. Forget not the fountain from which you get the water to quench your thirst. Oh man, this is religion. ಯಾವ ಫೌಂಟನ್, ಯಾವ ಝರಿಯಿಂದ ಸ್ವಚ್ಛ ತಿಳಿ ತಂಪಾದ ನೀರ ಕುಡಿತೀಯೇ ಮನುಷ್ಯನೇ, ಆ ಝರಿಯನ್ನು ಮರಿಬೇಡ. ಸ್ಮರಿಸು. 4 ಜನರಿಗೆ ಹೇಳು, ಇಲ್ಲಿ ಝರಿಯದ, ಒಳ್ಳೆಯ ನೀರದ. ನಿನಗೆ ನೀರಡಿಕೆಯಾದಾಗ ಹೋಗಿ ಕುಡಿ ಅಂತ ಹೇಳು. ಉಪಕಾರ ಸ್ಮರಿಸು ಮನುಷ್ಯನೇ. ಇದು ಧರ್ಮ. ಎಷ್ಟು ಛಲೋ ಇಲ್ಲ ಇದು. ತ್ಯಾಗವನ್ನು ನಾವು ಸ್ಮರಿಸಬೇಕು ಅಂತ ನಾವು ತಿಳ್ಕೊಂಡೇವಿ. ನಾವು ಅಷ್ಟ ತ್ಯಾಗ ಮಾಡ್ತೇವೆ ಅಂತ. ನಮ್ಮ ತ್ಯಾಗ ಬಹಳ ದೊಡ್ಡದಲ್ಲ, ಜಗತ್ತಿನ ತ್ಯಾಗ ಬಹಳ ದೊಡ್ಡ. ಜಗತ್ತಿನ ತ್ಯಾಗ. ಎಷ್ಟು ಪ್ರಾಣಿಗಳು ನಮಗಾಗಿ ಕೊಡ್ತಾ ಇದ್ದಾವ. ಏನು ಹೇಳಿ, ಏನು ಪ್ರಾಣಿಗಳ ಹಾಲ ಕೊಡ್ತಾವ ನಮಗಾಗಿ ಮಾಡ್ಯಾವೇನು? ನಮಗಾಗಿ ತಯಾರ ಮಾಡ್ಯಾವೇನು? ಇಲ್ಲ, ತನ್ನ ಮಕ್ಕಳಿಗೆ. ಆದರೆ ನಮಗೆ ಕೊಡ್ತಾ ಇದ್ದಾವ. ನಾವು ಸ್ಮರಿಸಬೇಕು. ಯಾವುದರಿಂದ ಪಡೀತೇವೆ? ಮಾತೃ ದೇವೋಭವ ಅಂದಿಲ್ಲ. ಯಾರು ಅನ್ನ ಕೊಟ್ಟರೋ ಸ್ಮರಿಸು. ಯಾರು ಜ್ಞಾನ ಕೊಟ್ಟರೋ ಸ್ಮರಿಸು. ಯಾರು ಸಂತೋಷವನ್ನು ಕೊಡ್ತಾರೆ ಸ್ಮರಿಸು. ಯಾರು ಅಭಯವನ್ನು ಕೊಡ್ತಾರೆ ಸ್ಮರಿಸು. ಇದು ಧರ್ಮ. ತ್ಯಾಗವನ್ನು ಗೌರವಿಸೋದೇ ಧರ್ಮ. ಕೊಡ್ತಾರಲ್ಲ. ಜ್ಞಾನ ಆಚಾರ್ಯ ಇಲ್ಲ, ಎಂಥ ಜ್ಞಾನ ಕೊಡ್ತಾನ ಆಚಾರ್ಯ. ಇಡೀ ತನ್ನ ಬದುಕಿನಲ್ಲಿ ಜ್ಞಾನವನ್ನು ಸಂಗ್ರಹಿಸಿ ತನ್ನ ಬದುಕನ್ನೆಲ್ಲ ಜ್ಞಾನಕ್ಕಾಗಿ ಮೀಸಲಾಗಿಟ್ಟು ತೊಳೆಯಾಗಿ ಜ್ಞಾನವನ್ನು ಜಗತ್ತಿಗೆ ಕೊಡುವಂಥ ಒಬ್ಬ ಆಚಾರ್ಯ
ದೇವನಲ್ಲವೇನು ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಒಬ್ಬ ಮನುಷ್ಯ ನಿಮಗೆ ಸಂತೋಷ ಕೊಟ್ಟರೆ ಅವ ಬಂದು ಮನೆಗೆ ಬಂದು ನಮ್ಮನ್ನು ಕೊಂಡಾಡಿ ಸಂತೋಷಪಡಿಸಿ ಹೋದ ಅಂದರೆ ಸ್ಮರಿಸು, ಅವನೇ ದೇವರು ಹೇಳಿ. ಅನ್ನ ಕೊಟ್ಟು ಬೆಳೆಸಿದವರು ದೇವರು, ರಕ್ಷಣೆ ಮಾಡಿದವರು ದೇವರು, ಜ್ಞಾನವನ್ನು ಕೊಟ್ಟವರು ದೇವರು, ಆನಂದವನ್ನು ನೀಡಿದವರು ದೇವರು. ಇದು ಮಾನವೀಯ, ಆದರೆ ಈ ಜಗತ್ತು ಎಲ್ಲವನ್ನ ಕೊಟ್ಟದೆ ಅದ್ಭುತವಾದ ದೇವರು. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.